ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಂದ ಆರೋಪ ಕೇಳಿ ಬಂದಿದೆ. ಆರೋಪವನ್ನು ಇದೀಗ ಸಾಕಷ್ಟು ವಿರೋಧ ಪಕ್ಷಗಳ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಸಿಬಿಐಗೆ ಪ್ರಕರಣ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಸರ್ಕಾರದ ಕಡೆಯಿಂದ ತಿರುಗೇಟು ಸಿಕ್ಕಿದೆ ಅವರಿಗೆ. ಬಿಜೆಪಿಯವರು ಏನು ವಿಷಯ ಆದರೂ ಬರಲಿ, ಯಾವುದಾದ್ರೂ ವಿಷಯ ಬರಲಿ, ಸಿಬಿಐ ಎನ್ ಐ ಎ ಎರಡೇ, ಇಲ್ಲ ಸಿಬಿಐ ಅಂತಿರ್ತಾರೆ, ಇಲ್ಲ NIA ಅಂತ ಮಾತಾಡ್ತಾ ಇರ್ತಾರೆ. ಇನ್ನೇನು ಬೇರೆಯವ್ರಿಗೆ ವಿಷಯಗಳೇ ಇರಲ್ವಾ? ಅಂದರೆ ನಮ್ಮ ಸ್ಥಳೀಯ ತನಿಖಾ ವ್ಯವಸ್ಥೆಯಲ್ಲಿ ಇವ್ರಿಗೆ ನಂಬಿಕೆನೇ ಇಲ್ವಾ? ಆಯ್ತಪ್ಪ, ಇವ್ರದ್ದು ಸರ್ಕಾರ ಇತ್ತಲ್ಲ, ನಾವು ಕೇಳಿದ್ದೀವಿ ಅವಾಗ CBI ಕೊಡಿ ಅಂಥೇಳಿ. ಕೊಟ್ಟಿದ್ದಾರಾ? ಒಂದೇ ಒಂದು ಕೇಸ್ ಆದರೂ ಕೊಟ್ಟಿದ್ದಾರಾ ಇವರು? ಇದು CBI ಕೊಡ್ತಕ್ಕಂಥ ಪ್ರಕರಣವೇ ಅಲ್ಲ. ಈ ಪ್ರಕರಣಕ್ಕೂ CBIಗೂ ಸಂಬಂಧ ಇಲ್ಲ. ಇದು ಆ ತರಹದ ಪ್ರಕರಣ ಅಲ್ವೇ ಅಲ್ಲ ಇದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. BJPಯವರು ಕೇಳಿಬಿಡ್ತಾರೆ ಅಂತ ಹೇಳಿ CBIಗೆ ಕೇಸ್ ಕೊಡೋಕ್ಕಾಗತ್ತೇನ್ರಿ? ಎಲ್ಲ ವೆರಿಫೈ ಆಗ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಕೊಡ್ಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲವನ್ನು CBIಗೆ ಕೊಟ್ಬಿಟ್ರೆ ಅತ್ಲಾಗೆ ಇಲ್ಲಿ ಏನು ಮಾಡಂಗೇ ಇಲ್ಲ. ಪ್ರತಿಯೊಂದಕ್ಕೂ CBI ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು CBI ಅಲ್ವಾ? ಅವರು ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದ್ರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ. ಮೂಡೋದು ಅಕ್ರಮ ಯಾರ ಕಾಲದಲ್ಲಿ ಆಗಿದ್ದು? ಈ 50-50 ಕೊಡ್ಲಿಕ್ಕೆ ಆರ್ಡರ್ ಮಾಡಿದೆ ಯಾವಾಗ? ಚೀಫ್ ಮಿನಿಸ್ಟರ್ದು ಪದವಿ ಹೆಸರಲ್ಲಿ ಆ ಲ್ಯಾಂಡ್ ಯಾವ ಕಾಲದಲ್ಲಿ ಬಂದಿದೆ? ಅದು ಡಿನೋಟಿಫಿಕೇಶನ್ ಆಗಿದೆ. ಲ್ಯಾಂಡನ್ನ ಮೂಡೋದವರು ಯಾವ ರೀತಿಯಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕಾಗ್ತದೆ? ಇದೆಲ್ಲ ನಮಗೆ ವಿರೋಧ ಪಕ್ಷಗಳಿಗೆ ಬೇರೆ ಯಾರು ಸಬ್ಜೆಕ್ಟ್ ಇಲ್ಲ. ಏನು ಸಬ್ಜೆಕ್ಟ್ ಇಲ್ಲದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಅವ್ರ ಕಾಲದಲ್ಲಿ ಇದೆಲ್ಲ ಆಗಿದೆ. ನಾನು ಯಾರ ಮೇಲೆ ದೋಷಾರೋಪ ಮಾಡಲಿಕ್ಕೆ ನಾನು ಈಗಾಗಲೇ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಮ್ಮ ಸರ್ಕಾರ ತಗೊಳ್ತೀವಿ. ಸುಮ್ಮನೆ ತನಿಖೆ ನೋಡಿ, ಇವರು ತನಿಖೆ ಸರಿ ಇಲ್ಲ ಅಂದ್ರೆ ಪ್ರತಿಯೊಂದು ಸತಿ ಹೇಳ್ತಾರೆ. ಈಗ ನನ್ನ ವಿಚಾರದಲ್ಲಿ DK ರವಿ ವಿಚಾರದಲ್ಲಿ ಬಂದಾಗ ಏನು ಹೇಳಿದ್ರು ಅವರು? ಎಷ್ಟು ದಿವಸ ಅಸೆಂಬ್ಲಿಯಲ್ಲಿ ಮಲಗಲಿಲ್ವಾ?